ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವ್ಲಾಗ್. ತುಂಬ ದಿನ ಆಗಿತ್ತು ವ್ಲಾಗ್ಸ್ ಮಾಡಿ, ಅದಕ್ಕೆ ಮತ್ತೆ ಏನಾದ್ರು ಸ್ಟಾರ್ಟ್ ಮಾಡೋಣ ಅಂತ ಹೊರಟು ಇವಾಗ ಗುಜರಾತಿಗೆ ಬಂದಿದ್ದೀವಿ. ಸಡನ್ನಾಗಿ ಪ್ಲ್ಯಾನ್ ಮಾಡಿಬಿಟ್ಟು ಗುಜರಾತಿಗೆ ಬಂದ್ವಿ 4 ಜನ ಫ್ರೆಂಡ್ಸು. ಹೆಂಗಿರುತ್ತೆ ಏನೇನಿರುತ್ತೆ ನೋಡೋಣ ಹೋಗ್ತಾ ಹೋಗ್ತಾ. ಸೊ ಸದ್ಯಕ್ಕೆ ಇವಾಗ ರನ್ ಆಫ್ ಕಚ್ಚಲ್ಲಿದ್ದೀವಿ, ಬಟ್ ಎಲ್ಲಿಂದ ಸ್ಟಾರ್ಟ್ ಆಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ರನ್ ಆಫ್ ಕಚ್ ಮುಗಿಸ್ಕೊಂಡು ಬ್ಯೂಟಿಫುಲ್ ಸನ್ಸೆಟ್ ನೋಡಿಕೊಂಡು ನಾವು ಹೋಗಿ ಸ್ಟೇ ಮಾಡಿದ್ದು ಭುಜ್ಜಲ್ಲಿ. ಭುಜ್ ಫೇಮಸ್ ಫಾರ್ ಟ್ರೆಡಿಷನಲ್ ಹ್ಯಾಂಡಿಕ್ರಾಫ್ಟ್ಸ್, ಬಾಂಧನಿ ಪ್ರಿಂಟ್ಸ್, ಆಮೇಲೆ ಸಿಲ್ವರ್ ಜ್ಯುವೆಲರಿ. ಆಲ್ಸೋ ಇಲ್ಲಿ ಅರ್ಥಕ್ವೇಕ್ ಮ್ಯೂಸಿಯಂ ಅಂತ ಇದೆ, ತುಂಬ ಚೆನ್ನಾಗಿದೆ. ಬಟ್ ನಾವು ಮಿಸ್ ಮಾಡ್ಕೊಂಡ್ವಿ, ನಮಗೆ ಟೈಮ್ ಇರಲಿಲ್ಲ ಹೋಗೋಕ್ಕೆ. ಸೊ ಹಾಗಾಗಿ ನಾವು ಖಾರಿ ನದಿ ಅಂತ ಇದೆ, ಅಲ್ಲಿಗೆ ಬಂದ್ವಿ. ಖಾರಿ ನದಿ ಕಚ್ ಡಿಸ್ಟ್ರಿಕ್ಟಲ್ಲಿರೋ ಭುಜ್ಜಿಂದ 5 ಕಿಲೋಮೀಟರ್ಸ್ ದೂರದಲ್ಲಿದೆ. ಇಲ್ಲಿ ರಾಕ್ ಫಾರ್ಮೇಷನ್ ನೋಡಿದ್ರೆ ನಾರ್ಮಲ್ ರಿವರ್ ಅಂತ ಅನ್ಸೋದೇ ಇಲ್ಲ. 8000 ಇಯರ್ಸಿಂದ ನದಿ ನೀರು ಫ್ಲೋ ಆಗಿ ಕೊರ್ದು ಹಾಗೆ ಫಾರ್ಮ್ ಆಗೋಗಿದೆ ಅಂತ ಹೇಳ್ತಾರೆ. ಅದಕ್ಕೆ ಇದನ್ನ ಗ್ರ್ಯಾಂಡ್ ಕ್ಯಾನ್ಯನ್ ಆಫ್ ಕಚ್ ಅಂತಲೂ ಕರೀತಾರೆ. ಇಲ್ಲಿ ಅರ್ಲಿ ಮಾರ್ನಿಂಗ್ಸ್ ಬಂದರೆ ಯಾರೂ ಇರಲ್ಲ, ಫೋಟೋಶೂಟ್ಗೆ ಒಳ್ಳೆ ಸ್ಪಾಟ್. ವಾಟರ್ ಫ್ಲೋ ಜಾಸ್ತಿ, ಆಮೇಲೆ ಗ್ರೀನಿಶ್ ಆಗಿರಬೇಕು ಅಂದರೆ ನಿಮಗೆ ಮಾನ್ಸೂನ್ ಟೈಮಲ್ಲಿ ವಿಸಿಟ್ ಮಾಡೋದು ಬೆಸ್ಟ್. ಇಲ್ಲಿಂದ ಹೊರಟು ನಾವು ಹೋಗಿದ್ದು ಛತ್ತರ್ಡಿ ಭುಜ್. ಈ ಜಾಗ ಭುಜ್ ಸಿಟಿಯಲ್ಲೇ ಮಾಡಿದ್ದಾರೆ. ಛತ್ತರ್ಡಿ ಅಂದರೆ ಛತ್ರಿ, ಬೇಸಿಕಲಿ ಡೋಮ್ ಶೇಪ್ಡ್ ಅಂತ ಅರ್ಥ. ರಾವ್ ಲಖಪತ್ಜಿ ಅನ್ನೋರು 18th ಸೆಂಚುರಿಯಲ್ಲಿ ಸ್ಯಾಂಡ್ ಸ್ಟೋನಿಂದ ಬಿಲ್ಡ್ ಮಾಡಿರೋ ಸ್ಮಾರಕಗಳು. ಜಡೇಜಾ ಕಿಂಗ್ಡಮ್ನ ರಾಜ ಮತ್ತು ರಾಣಿಯರಿಗೆ ಮೆಮೊರಿಯಲ್ ಆಗಿ ಬಿಲ್ಡ್ ಮಾಡಿದ್ದೆ ಛತ್ತರ್ಡಿ ಭುಜ್. ರಾವ್ ಲಖಪತ್, ರಾವ್ ರಾಯ್ಧಾನ್, ರಾವ್ ದೇಸಾಯಿ ಇಲ್ಲಿರೋ ಪ್ರಮುಖ ಸಮಾಧಿಗಳು. ಆದರೆ 2001ನಲ್ಲಿ ಆಗಿದ್ದ ಅರ್ಥಕ್ವೇಕಿಂದ ಎಲ್ಲ ಕಂಬ ಹಾಗೂ ಕೆತ್ತನೆಗಳು ಹಾಳಾಗಿ ಬಿದ್ದೋಗ್ಬಿಟ್ಟಿದೆ. ಹೀಗೆ ಇದನ್ನ ಮುಗಿಸ್ಕೊಂಡು ನೆಕ್ಸ್ಟ್ ಹೊರಟಿದ್ದು ಗಿರ್ ನ್ಯಾಷನಲ್ ಪಾರ್ಕ್. ಪಯಣವಾ ಹೊರಟಿದೆ, ಹರುಷದ ಪಯಣವಾ ಹೊರಟಿದೆ. ಪಯಣಿಸೋ ಚಟ ಆಗಸಕ್ಕೆ ತಲುಪುವ ಹಠ, ಖುಷಿಯಲಿ ಕ್ಷಣ ಹಾರುತ್ತಿದೆ ಮನಸ್ಸಿನ ಪಟ. ಇವಾಗ ಗಿರ್ರಿಗೆ ಬಂದಿದ್ದೀವಿ. ಗಿರ್ರಿಗೆ ಬಂದು ಗಿರಲ್ಲಿ ಸಾಸನ್ ಹೋಗೋದಾ ಏನು ಕಾಣಿಸಲ್ಲ, ಬಟ್ ಮಾತಾಡ್ತೀನಿ. ಸಾಸನ್ ಗಿರಲ್ಲಿ ಒಂದು ರೆಸಾರ್ಟ್ ಇದೆ, ವಿಸ್ಪರಿಂಗ್ ವುಡ್ ಶಾಲೆ ಅಂತ. ಸೊ ಅಲ್ಲಿಗೆ ಬಂದಿದ್ದೀವಿ ಇವಾಗ.
ಏನೂ ಕಾಣಿಸ್ತಿಲ್ಲ, ಬಟ್ ಏಕೆಂದರೆ ಫುಲ್ ಕತ್ಲೆ ಇದೆ ಇಲ್ಲಿ. ಇವಾಗ ಇಲ್ಲಿ ರಾತ್ರಿ 10 ಗಂಟೆ ಆಗಿದೆ. ವಾಕ್ ಕರ್ಕೊಂಡು ಹೋಗ್ತಿದ್ದಾರೆ ಇವರು, ಇಲ್ಲಿ ಓನರು. ನೋಡೋಣ ಹೆಂಗಿರುತ್ತೆ ಅಂತ. ಜಿಂಕೆ ಕಾಣಿಸ್ತಾ ಇದೆ ಅಲ್ಲಿ. ರಾತ್ರಿ ಇಲ್ಲಿ ಇದ್ದೇ ನಮ್ಮ ಸ್ಟೇ. ಅಲ್ಲಿ ಜಿಂಕೆಗಳಿದೆ ಫ್ರೆಂಡ್ಸ್. ಚಿರತೆ ಬಂದರೆ ಏನು ಮಾಡೋದು ಫ್ರೆಂಡ್ಸ್? हाँ बिजली का तार लगा हुआ है, ओके, जो झटका आता है ना, हाँ 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 पड़ता नहीं है, हाँ सिर्फ टच होता है ना, हाँ तो इलेक्ट्रिक वायर को फील होता है, हाँ, तो वो दूर खसक देता है. समझ लो कि आप बिजली का तार हो, ठीक है, मैंने आपको टच किया तो ऐसे में, तो वो अंदर से निकल गए, इतने में से निकल गए, डाई लगा के जंप मार रहे हैं, जंप करके निकल गए. ಕ್ರೇಜಿ ಕ್ರೇಜಿ. ನೋಡಿ ಫ್ರೆಂಡ್ಸ್, ಫುಲ್ ಕತ್ಲೆ, ಏನೂ ಇಲ್ಲ. ಸ್ಟಾರ್ ಗೇಜಿಂಗ್ ಮಾಡ್ಬೋದು. ಓಹೋ, ಇಷ್ಟು ರಾತ್ರಿ ಸಿಂಹ ಎದುರುಗಡೆ ಬಂದರೆ ಏನು ಮಾಡಲ್ವಾ ಅಂತ ನಾನು ಕ್ವಶನ್ ಮಾಡಿದೆ ಅವ್ರನ್ನ. ಅದಕ್ಕೆ ಅವರು वो पब्लिक से जुड़े हुए हैं, समझ रहे हो? पूरे दिन में 19 सफारी होती है, ओके 12 घंटे के अंदर. यहाँ 3 स्लॉट रहता है, सुबह से दोपहर का 2 और दोपहर के बाद 1. ठीक है, तो उसको पता है कि पब्लिक मुझे देखना है. ओ ठीक है, और यहाँ से दूसरा एक फॉरेस्ट 1400 किलोमीटर का एरिया है पूरा. समझ रहे हो? तो उसमें कोई बॉर्डर वगैरह कुछ नहीं है. हाँ, तो यहाँ वो 3-4 जिलों में लागू पड़ता है. ओके तो यहाँ से आप अमरेली तक जाओगे ना, तो वहाँ थोड़ा सा गुस्से वाला से दिखने ओ लगेगा. ओके ओके. उसको क्या होता है, वहाँ पब्लिक इतना पब्लिक से नहीं जुड़े हुए नहीं है, इसलिए. ನಾವಿಲ್ಲಿ ಹೋಗ್ತಿರೋ ಜಾಗದಲ್ಲಿ ಲಾಸ್ಟ್ ವೀಕು ಇಲ್ಲೇ ಲಿಟ್ರಲಿ ಇದೇ ಜಾಗದಲ್ಲಿ ಕಾಣಿಸಿತ್ತಂತೆ. ಇವ್ರು ಇಲ್ಲೇ ರಾತ್ರಿ 8 ಗಂಟೆಗೆ ಬೈಕಲ್ಲಿ ಬರ್ತಿದ್ರಂತೆ. ಅದನ್ನೇ ವಿಡಿಯೋ ತೋರಿಸ್ತಾ ಇದ್ರು. ಅವರು ಇಲ್ಲಿಗೆ ಬಂದ್ಮೇಲೆ ಹೇಳ್ತಾ ಇದ್ದಾರೆ, ಓ ಇಲ್ಲಿಗೆ ಬಂದು ನಾವು ಬರ್ತಾನೆ ಇರಲಿಲ್ಲ ಇವ್ರು ಇಲ್ಲಿಗೆ ಬಂದ್ಮೇಲೆ ಹೇಳ್ತಾರೆ ಇಲ್ಲಿ ಕಾಣುತ್ತೆ ಅಂತ. ಬಟ್ ಏನು ಮಾಡೋದು, ಅದೇ ಫ್ರೆಂಡ್ಲಿ ಅಂತೆ. ಸೊ ನೋಡೋಣ. ಇಷ್ಟ ತನಕ ನಾವು ಕೇಳ್ತಾ ಇದ್ವಿ ಬರುತ್ತಾ ಅಂತ. ನೋಡಿದ್ರೆ ಇಲ್ಲ, ರಾತ್ರಿ 2 ಗಂಟೆ 3 ಗಂಟೆಗೆ ಬರುತ್ತೆ ಅಂತಿದ್ರು. ಇವಾಗ ನೋಡಿದ್ರೆ 8 ಗಂಟೆಗೆ ಬಂದ್ವಿ, ಇವಾಗ 10 ಗಂಟೆಗೆ ಬಂದಿವಿ ನಾವು. ಅಯ್ಯೋ ದೇವ್ರೆ. ಸಡನ್ ಲೆಫ್ಟ್ ರೈಟ್ ತಿರುಗಿಸ್ತಾರೆ, ನಂಗೆ ಭಯ ಆಗುತ್ತೆ ಎಲ್ಲೋ ಬಂತ ಅಂತ. ಓ